ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಪನ್ನೀರಿಂದ ಒಂದು ಡಿಫ್ರೆಂಟ್ ಆಗಿರೋ, ಯಮ್ಮಿ ಆಗಿರೋ, ಟೇಸ್ಟಿ ಆಗಿರೋ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಮಾಡಿದೆ, ಯಾವ ರೀತಿ ಆಗಿತ್ತು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ನೀವು ಕೂಡ ಖಂಡಿತವಾಗ್ಲೂ ಕೊನೆವರೆಗೂ ವಿಡಿಯೋ ನೋಡಿ ಈ ರೆಸಿಪಿನ ಟ್ರೈ ಮಾಡಿ. ಸಖತ್ ಇಷ್ಟಪಟ್ಟು ತಿಂತಾರೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಾನಿಲ್ಲಿ ಬಟಾಣಿ ಹಾಗೆ 200 ಗ್ರಾಮ್ ಪನ್ನೀರನ್ನ ತಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಸೊ ನಾನು ಈ ರೀತಿಯಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಸೈಜಲ್ಲಿ. ಸೊ ಇವಾಗ ಅದೆಲ್ಲ ಕಟ್ ಮಾಡಿಟ್ಕೊಂಡ್ಮೇಲೆ ನಾನು ಈ ಕಡೆ ಒಂದು ಬೌಲ್ಗೆ ಖಾರಕ್ಕೆ ತಕ್ಕಷ್ಟು ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಧನಿಯಾ ಪೌಡರು, ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ಕೊಳ್ಳೋಣ. ಸೊ ಇದನ್ನು ಇಲ್ಲಿ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊತಾ ಇರೋದು ಪನ್ನೀರ್ಗೆ. ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಮ್ಯಾರಿನೇಟ್ ಮಾಡಿ ಮಿನಿಮಮ್ 15 ಮಿನಿಟ್ಸ್ ಸೈಡ್ಗೆ ಎತ್ತಿಕ್ಬೇಕಾಗುತ್ತೆ. ಆವಾಗ ಪನ್ನೀರ್ಗೆ ಒಳ್ಳೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ, ತಿನ್ನಲಿಕ್ಕೂ ಕೂಡ ಯಮ್ಮಿ ಆಗಿರುತ್ತೆ. ಇಲ್ಲಿ ನಾನು ಒಂದು 1/2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇವಾಗ ಪನ್ನೀರ್ಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ಇಲ್ಲಿ ಒಂದೊಂದಾಗಿ ತೊಗೊಂಡು ಹಾಕೋತಾ ಇದ್ದೀನಿ ನಾನು. ಇದನ್ನು 15 ನಿಮಿಷ ಪಕ್ಕಕ್ಕೆ ಎತ್ತಿಕ್ಬಿಡೋಣ. ಇವಾಗ ಇಲ್ಲಿ ಒಂದು ಕಡಾಯಿಗೆ 1 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡೆ. ಆವಾಗಲೇ ಕಾಯ್ದಿತ್ತು. ಸೊ ಇವಾಗ ನಾನು ಇಲ್ಲಿ 2 ಹಸಿ ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಾಗೆಯೇ ಆವಾಗಲೇ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಕೂಡ ಇದಕ್ಕೆ ಸೇರಿಸ್ಕೊಂಬಿಡೋಣ. ಸೊ ಲೈಟಾಗಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಟ್ರಾನ್ಸ್ಪರೆಂಟ್ ಕಲರ್ ಬಂದರೆ ಸಾಕು. ಇದು ಬಂದು ನಾನು ಮಸಾಲೆಗೆ ರೆಡಿ ಮಾಡ್ಕೋತಾ ಇರೋದು. ಸೊ 1-2 ನಿಮಿಷ ಈರುಳ್ಳಿ ಕೂಡ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ 2 ಸಣ್ಣ ಸಣ್ಣ ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಸೊ ಅದು ಕೂಡ ಇಲ್ಲಿ ಸೇರಿಸ್ಕೊಂಬಿಡ್ತೀನಿ. ಸೊ ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಸ್ಮೂತ್ ಆಗೋವರೆಗೂ ಹಾಗೆ ಫ್ರೈ ಮಾಡ್ಕೊಂಬಿಡೋಣ. ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಕ್ತೀನಿ. ಸೊ ಇಲ್ಲಿ ಒಂದು ಕಾವಲಿನ ಇಟ್ಕೊಂಡಿದ್ದೆ ಆವಾಗಲೇ. ಅದಕ್ಕೆ ಕಾಯ್ದ ಮೇಲೆ ಇಲ್ಲಿ ನಾನು ಬಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬಟನ್ನ ಈ ರೀತಿಯಾಗಿ ಕರ್ಗೋಕೆ ಬಿಟ್ಬಿಡ್ತೀನಿ. ಕರ್ಗದ ಮೇಲೆ ಇದನ್ನು ಈ ರೀತಿ ಕಾವಲಿ ಫುಲ್ಲು ಸ್ಪ್ರೆಡ್ ಮಾಡ್ತೀನಿ. ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಆವಾಗಲೇ 15 ನಿಮಿಷ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ, ಸೊ ಆ ಪನ್ನೀರ್ ಎಲ್ಲ ತಗೊಂಡು ಬಂದು ಇಲ್ಲಿ ಒಂದೊಂದಾಗಿ 2 ಕಡೆ ಬೇಯಿಸ್ಕೊತೀನಿ 5-5 ನಿಮಿಷ ಸಣ್ಣ ಊರಿನಲ್ಲಿ. ಸೊ ಆ್ಯಕ್ಚುಲಿ ಇದು ಈ ಸ್ಟೇಜಲ್ಲಿ ನಾವು 5-5 ನಿಮಿಷ 2 ಕಡೆ ಬೇಯಿಸ್ಕೊಂಡ್ಮೇಲೆ ಇದು ಕೂಡ ಒಂದು ರೀತಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಇಷ್ಟು ಮಾತ್ರ ಮಾಡಿಕೊಂಡು ಕೂಡ ನಾವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಒಂದು ಸೈಡ್ ಡಿಶ್ ಆಗಿ. ಬಟ್ ನಾವು ಗ್ರೇವಿ ಮಾಡ್ಕೊಳ್ಳೇಬೇಕು. ಚಪಾತಿ, ದೋಸೆ, ರೈಸಿಗೆ ಬೇಕಂದರೆ ಗ್ರೇವಿ ಮಾಡ್ಕೋಬೋದು. ಜಸ್ಟ್ ಸೈಡ್ಸ್ಗೆ ಅಂತ ಹೇಳಿದ್ರೆ ಇದನ್ನು ಇಷ್ಟು ಮಾತ್ರ ಬೇಯಿಸ್ಕೊಂಡು ನಾವು ತಿನ್ಬೋದು ಕೂಡ. ಸಖತ್ತಾಗಿರುತ್ತೆ. ಈ ಸ್ಟೇಜಲ್ಲಿ ತಿನ್ನೋ ಅಂಥದ್ದಂತೂ ತುಂಬ ಯಮ್ಮಿ ಆಗಿರುತ್ತೆ. ಇದನ್ನು ನೀವು ಬೇಕಿದ್ರೆ ಟ್ರೈ ಮಾಡಿಬಿಟ್ಟು ನೋಡಿ. ಸೊ ಈ ರೀತಿಯಾಗಿ ಮಾಡಿಕೊಂಡು ನಾವು ಇದಕ್ಕೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಸೊ ಟೇಸ್ಟು ಸಖತ್ತಾಗಿರುತ್ತೆ. ನೋಡಿ ಇವಾಗೆಲ್ಲ ರೆಡಿಯಾಗಿದೆ. ಇದು 2 ಕಡೆ ಬೆಂದು ರೆಡಿಯಾಗಿದೆ. ಇವಾಗ ನಾನು ಅಲ್ಲಿ ಆವಾಗಲೇ ಹುರಿದ್ಬಿಟ್ಟು ಇಟ್ಕೊಂಡಿದ್ನಲ್ಲ ನೋಡಿ, ಅದಕ್ಕೆ ನಾನು ಒಂದು ಸ್ವಲ್ಪ ಗೋಡಂಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಂಡು ಸಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ನೋಡಿ ಚೆನ್ನಾಗಿ ಕಾಣಿಸ್ತಿದೆ, ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಮಾತ್ರ. ನೋಡಿ ಇಲ್ಲಿ ಇದನ್ನು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಆವಾಗಲೇ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಬೌಲ್ಗೆ ಇವಾಗ ನಾನು ಸ್ವಲ್ಪ ಚಿಲ್ಲಿ ಪೌಡರು, ಹಾಗೆ ಧನಿಯಾ ಪೌಡರು, ಸ್ವಲ್ಪ ಧನಿಯಾ ಪೌಡರು ಜೊತೆಗೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಸೊ ಈ ಥರ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಸೊ ವಿಡಿಯೋ ನೀವು ಫುಲ್ ನೋಡಿಕೊಂಡು ನಾನು ಮಾಡಿರೋ ರೀತಿಯಲ್ಲೇ ಮಾಡಿದ್ರೆ ಸಖತ್ತಾಗಿ ಬರುತ್ತೆ ಆ್ಯಕ್ಚುಲಿ ಗ್ರೇವಿ. ಇಲ್ಲಿ ನೋಡಿ ಬಟಾಣಿ ಕೂಡ ಎತ್ತಿಟ್ಕೊಂಡಿದ್ದೀನಿ ನಾನು, ಒಂದು 100 ಗ್ರಾಮ್ಸಷ್ಟು ಹಸಿ ಬಟಾಣಿ. ಸೊ ಹಸಿ ಬಟಾಣಿನ ಯೂಸ್ ಮಾಡೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ. ಸೊ ಇವಾಗ ನಾನು ಆಯಿಲ್ನ ಹಾಕ್ಬಿಟ್ಟು
ಈ ಬಾಣಲಿಗೆ ನಾನು ಒಗ್ಗರಣೆಗೆ ಏನೇನು ಬೇಕೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕಸೂರಿ ಮೇಥಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ತೆ. ನೀವು ಬೇಕಿದ್ದರೆ ಪಲಾವ್ ಇನ್ನೂ ಬೇರೆ ಎಲ್ಲ ಮರಾಠಿ ಮೊಗ್ಗೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನಿವಾಗ ಡೈರೆಕ್ಟಾಗಿ ಬಟಾಣಿನ ಆಯಿಲ್ಗೆ ಹಾಕ್ತಾಯಿದ್ದೀನಿ. ಸೊ ಯಾಕೆಂದರೆ ಪನ್ನೀರ್ ಆಲ್ರೆಡಿ ಅಲ್ಲಿ ಬೆಂದ್ಬಿಟ್ಟಿದೆ ಅಲ್ವಾ, ಸೊ ಇದು ಕೂಡ ಎಣ್ಣೆಗೆ ಹಾಕಿದ್ರೆ ಆದಷ್ಟು ಬೇಗ ಬೆಂದೋಗ್ಬಿಡುತ್ತೆ ಅಂತ ಹೇಳಿ ಇಲ್ಲಿ ಹಾಕ್ತಾಯಿದ್ದೀನಿ. ಆವಾಗಲೇ ಮಿಕ್ಸ್ ಮಾಡಿಕೊಂಡೆ ಅಲ್ವಾ ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲನ, ಸೊ ಅದನ್ನು ಇಲ್ಲಿ ಆಯಿಲ್ಗೆ ಹಾಕ್ತೀನಿ ಡೈರೆಕ್ಟಾಗಿ. ಜಸ್ಟ್ ಒಂದು 30-40 ಸೆಕೆಂಡ್ಸು ಅದಾದ ತಕ್ಷಣ ಇವಾಗ ನಾನು ಆವಾಗಲೇ ಗ್ರೈಂಡ್ ಮಾಡಿಟ್ಕೊಂಡಿದ್ದಂಥ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ಹೀಗೆ ಒಗ್ಗರಣೆನಲ್ಲೇ ಇದನ್ನು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತೀನಿ. ನೋಡಿ ಎಣ್ಣೆ ಬಿಟ್ಕೊತಾ ಇದೆ ಆವಾಗಲೇ ಇದು. ಸೊ ಎಣ್ಣೆ ಬಿಡೋ ಸ್ಟೇಜಲ್ಲಿ ನಾನಿವಾಗ ಇದಕ್ಕೆ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕಷ್ಟು ವಾಟರ್ನ ಸೇರಿಸ್ಬಿಡ್ತೀನಿ. ವಾಟರ್ ಸೇರಿಸ್ಕೊಂಡು ಒಂದು 10 ನಿಮಿಷ ಸಣ್ಣ ಊರಿನಲ್ಲೇ ಕುದಿಸ್ಬಿಟ್ಟು ಚೆನ್ನಾಗಿ ಕುದಿ ಬಂದ ಮೇಲೆ ಆವಾಗಲೇ ನಾನು ಫ್ರೈ ಮಾಡಿಟ್ಕೊಂಡಿದ್ದೀನಲ್ವ ಪನ್ನೀರು ಬಟರ್ನಲ್ಲಿ, ಅದನ್ನು ನೋಡಿ ಈ ರೀತಿಯಾಗಿ ಸೇರಿಸ್ಕೊಂಬಿಡ್ತೀನಿ. ನೋಡಿ ಒಂದೊಂದಾಗಿ ಈ ರೀತಿ ಸೇರಿಸ್ಕೊಂಬಿಡೋಣ. ಆಲ್ರೆಡಿ ಆ್ಯಕ್ಚುಲಿ ನಮ್ಮ ಮಕ್ಕಳು ಒಂದು 10-12 ಪನ್ನೀರನ್ನ ತಿನ್ಕೊಂಬಿಟ್ಟಿದ್ರು. ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಆಯಿತು, ಚೆನ್ನಾಗಿದೆ ಅಂತ ಹೇಳಿ. ನಾನು ಸೊ ಗ್ರೇವಿಗೆ ಬೇಕು ಅಂತ ಹೇಳಿ ಅಷ್ಟನ್ನು ಮಿಕ್ಕಿಸ್ಕೊಂಡು ಇವಾಗ ಇದಕ್ಕೆ ಗ್ರೇವಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು 10 ನಿಮಿಷ ಕುದ್ರೆ ಅದು ಕೂಡ ರೆಡಿ ಆಗುತ್ತೆ. ಸೊ ಅದರೊಳಗಡೆ ನಾನಿಲ್ಲಿ ಚಪಾತಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಗ್ರೇವಿ ರೆಡಿ ಆದ ತಕ್ಷಣ ಚಪಾತಿನ ಸರ್ವ್ ಮಾಡಿಬಿಡೋಣ ಅಂತ ಹೇಳಿ ಒಂದೊಂದಾಗಿ ಚಪಾತಿ ಕೂಡ ಎತ್ತಿಟ್ಕೊತಾ ಇದ್ದೀನಿ. ಮಕ್ಕಳಂತೂ ಅಮ್ಮ ಬೇಗ ಬೇಗ ಅಂತಿದ್ರು. ಸೊ ಬಟರಲ್ಲಿ ನಾನು ಫ್ರೈ ಮಾಡಿದ್ದೆ, ಖಾಲಿ ಮಾಡಿಬಿಟ್ಟಿದ್ರು. ಸೊ ನೋಡಿ ಇವಾಗ ಚಪಾತಿ ಬೇಯ್ತಾ ಇದೆ, ಹಾಗೆ ನಾನು ಸರ್ವ್ ಕೂಡ ಮಾಡ್ತಾಯಿದ್ದೀನಿ ಬೇಯಿಸ್ಕೊಂಡು ಹಸ್ಬೆಂಡ್ಗೆ, ಮಕ್ಳುಗಳಿಗೆಲ್ಲ. ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಖಂಡಿತವಾಗ್ಲೂ ಒಂದಿನ ನೀವು ಕೂಡ ಟ್ರೈ ಮಾಡಿ ಇದೇ ರೀತಿ. ನೀವು ಯಾವ ಥರ ಟ್ರೈ ಮಾಡೋದು, ನೀವು ಯಾವ ರೀತಿ ಪನ್ನೀರನ್ನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದೆ ಅಂತ ಹೇಳಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಬಿಸಿ ಬಿಸಿಯಾದ ರುಚಿಯಾದ ಪನ್ನೀರ್ ಮಟರ್ ಮಸಾಲ ರೆಡಿ. ಹೋಟೆಲಲ್ಲಿ ತಿನ್ನೋ ಫೀಲ್ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ ನಿಜವಾಗ್ಲೂ. ಬೆಣ್ಣೆ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ. ನೋಡಿ ಇವಾಗ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಯಮ್ಮಿ ಆಗಿತ್ತು, ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದನ ಅರ್ಪಿಸ್ತೀನಿ. ಸೊ ಹಾಗೆ ನನ್ನ ವಿಡಿಯೋನ ದಯವಿಟ್ಟು ಆ್ಯಡ್ಸ್ನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ಆಲ್.